ತರಕಾರಿ ಅಂಗಡಿ, ಮಟನ್ ಅಂಗಡಿ, ಬೆಡ್ಡು ಹತ್ತಿ ಬೆಡ್ನ ಯೂಸ್ ಮಾಡುವಂತವರಿಗಾಗಿರ್ಬೋದು, ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ, ವ್ಯಾಪಾರಸ್ಥರಿಗೆ ಬಹಳ ಒಂದು ಮರಣ ಶಾಸನದಂತೆ ಕರ್ನಾಟಕ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಯವರು ಕಳಿಸಿರುವ ನೋಟಿಸು ಇವತ್ತು ಎಲ್ಲರ ನಿದ್ದೆಯನ್ನು ಸಂಪೂರ್ಣ ಕೆಡಿಸಿದೆ, ನೆಮ್ಮದಿಯನ್ನ ಹಾಳು ಮಾಡಿದೆ, ಊಟ ಬೇಡ ತಿಂಡಿ ಬೇಡ ಅನ್ನೋ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಏನಪ್ಪಾ ಈ ನೋಟಿಸ್ ಅಂತ ಹೇಳಿದ್ರೆ, 2021ರಿಂದ ತಾವು ತೆರಿಗೆಯನ್ನ ಬಾಕಿ ಇಟ್ಟಿದ್ದೀರಿ, ತೆರಿಗೆಯನ್ನ ಪಾವತಿಸಿಲ್ಲ, ನಮಗೆ ಫೋನ್ ಪೇ ಮತ್ತು ಪೇಟಿಎಂ ನಿಂದ ನಿಮ್ಮ ಟ್ರಾನ್ಸಾಕ್ಷನ್ ನಾವು ತಗೊಂಡಿದ್ದೀವಿ, ಈ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ನೀವು ಲಕ್ಷಗಟ್ಟಲೆ ಒಬ್ಬೊಬ್ಬರಿಗೆ ನಿನ್ನೆ ಮೊನ್ನೆ ನಮ್ಮ ಧ್ವನಿ ಎತ್ತಿದ ನಂತರ ಸ್ವಲ್ಪ ಅದನ್ನ ನೋಡಿ ತೆರಿಗೆ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. 5 ಲಕ್ಷದಿಂದ ಶುರುವಾಗಿದೆ. 5 ಲಕ್ಷದಿಂದ 2 ಕೋಟಿವರೆಗೆ ತೆರಿಗೆ ಮತ್ತು ಅದಕ್ಕೆ ಪೆನಾಲ್ಟಿಯನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ. ವರ್ಷದಿಂದ 2021ರಿಂದ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡದೆ ಸರ್ಕಾರದಿಂದ ಆಗಿರ್ಬೋದು, ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರಗಳಿಂದ ಆಗಿರ್ಬೋದು ಅಥವಾ ತೆರಿಗೆ ಅಧಿಕಾರಿಗಳಿಂದ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಣ್ಣ ನೋಟಿಸ್ ಕೂಡ ಕೊಟ್ಟಿಲ್ಲ ಮತ್ತು ಮಾಹಿತಿ ಕಾರ್ಯಾಗಾರವನ್ನು ಕೂಡ ಮಾಡಿಲ್ಲ. ನೀವು ಕೂಡ ನಿಮ್ಮ ತೆರಿಗೆ ವ್ಯಾಪ್ತಿಯನ್ನ ಮೀರ್ತಿದ್ದೀರಿ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ. ಆದ್ರೆ ಏಕಾಏಕಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಷ್ಟನ್ನು ಕಟ್ಟಬೇಕು, ಅದು ಎಷ್ಟು ದಿನ ಗಡುವು, ಕೆಲವೊಂದೊಂದು ನೋಟಿಸ್ ಅಲ್ಲಿ ಬರೀ 3 ದಿನ ಗಡುವು, 3 ದಿನದೊಳಗಡೆ ಕಟ್ಟಿಲ್ಲ ಅಂದ್ರೆ ಇದಕ್ಕೆ ಪೆನಾಲ್ಟಿ ಸೇರ್ ಬರ್ತದೆ ಅಂತ 7 ದಿನಗಳ ಗಡುವು, 15 ದಿನ ಗಡುವನ್ನ ಕೊಟ್ಟಿದ್ದಾರೆ. ನಮ್ಮ ವಾದ ತೆರಿಗೆ ಕಟ್ಟಬಾರದು ಅನ್ನೋದಲ್ಲ, ತೆರಿಗೆ ಈ ನಾಡಿಗೆ ಬಹಳ ಅತ್ಯವಶ್ಯಕತೆವಾಗಿದೆ, ಅಭಿವೃದ್ಧಿಗಾಗಿ ತೆರಿಗೆ ಬೇಕು. ಆದ್ರೆ ಯಾರು ತೆರಿಗೆ ಕಟ್ಟಬೇಕು? ತೆರಿಗೆ ರಿಯಾಯಿತಿ ಇರೋರು ತೆರಿಗೆ ಕಟ್ಟೋದಲ್ಲ. ತೆರಿಗೆ ರಿಯಾಯಿತಿ ಇರೋ ವಸ್ತುಗಳಿಗೆ ನೀವು ನೋಟಿಸ್ ಅನ್ನ ಕಟ್ಟಿದ್ದೀರಿ, ಹಾಲು ಮಾರುವವರಿಗೆ ಕೊಟ್ಟಿದ್ದೀರಿ, ಅದು ತೆರಿಗೆ ರಿಯಾಯಿತಿ ಇದೆ, ಅದಕ್ಕೆ ತೆರಿಗೆ ಇಲ್ಲ. ತರಕಾರಿ ಮಾರೋರಿಗೆ ಕೊಟ್ಟಿದ್ದೀರಿ, ಮಾಂಸ ಮಾರೋರಿಗೆ ಕೊಟ್ಟಿದ್ದೀರಿ, ಬ್ರೆಡ್ ಮಾರೋರಿಗೆ ಕೊಟ್ಟಿದ್ದೀರಿ, ಹಾಲು ಟೀ ಕಾಫಿ ಮಾಡೋರಿಗೆ ಕೊಟ್ಟಿದ್ದೀರಿ, ಸಣ್ಣ ಪುಟ್ಟ ಅಂಗಡಿಗಳಿಗೆ. ಇದೆಲ್ಲದೂ ಕೂಡ ಕಾನೂನು ಬಾಹಿರವಾಗಿ, ಕಾನೂನು ವಿರುದ್ಧವಾಗಿ ನೀವು ಬಡವರ ಪರವಾಗಿ, ಬಡವರ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವಂತ ಕೆಲಸವನ್ನು ಮಾಡಿದ್ದೀರಿ. ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ತಲತಲಾಂತರದಿಂದ, ತಲತಲಾಂತರದಿಂದ ಯಾವುದೇ ತೆರಿಗೆ ವ್ಯಾಪ್ತಿಗೆ ಬರೆದಿದ್ದಂತ ಈ ಸಣ್ಣ ಉದ್ದಿಮೆದಾರರು, ಸಣ್ಣ ವ್ಯಾಪಾರಿಗಳು ಬಡತನದಿಂದ ಕಾರ್ಮಿಕರಾಗಿ ಕೆಲಸ ಮಾಡಿ ಮಾಲೀಕನಾಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ಸಾಲ ಸೂಲ ಮಾಡಿ, ಒಂದು ಮುಖ್ಯವಾಹಿನಿಗೆ ಬರಬೇಕನ್ನೋ ಒಂದು ಉದ್ದೇಶದಿಂದ ಸಾಲ ಸೂಲ ಮಾಡಿ ಒಂದು ಸಣ್ಣ ಉದ್ಯಮವನ್ನು ನಡೆಸ್ತಾರೆ. ಅದೇ ಸಣ್ಣ ಪುಟ್ಟ ವ್ಯಾಪಾರಸ್ಥರಾಗುವುದು.